ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈ ಮಾವನ್ ಫೋಟೋ ಇದ್ದಕ್ಕಿದ್ದಾಗೆ ಕೆಳಗಡೆ ಬಿದ್ದೋಯ್ತು. ಗ್ಲಾಸ್ ಹೊಡೆದೋಗಿದೆ. ಅಯ್ಯೋ, ಅದು ಅಲ್ದಲೆ ಫೋಟೋ ಈ ರೀತಿ ಕೆಳಗಡೆ ಬಿದ್ದು ಉಳಿಬಾರ್ದು. ಈ ರೀತಿ ಬಿದ್ರೆ ಏನೂ ಆಗ್ಬಾರ್ದಾಗತ್ತೆ. ಮನೇಲಿ ಇಲ್ದಲೇ ಇರೋ ಸಮಸ್ಯೆ ಸೃಷ್ಟಿಯಾಗತ್ತೆ. ಮನೆ ನೆಮ್ಮದಿ ನಾಶ ಆಗತ್ತೆ ಅಂತ ಹೇಳ್ತಾರೆ. ಸೊಸೆ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಏನೋ ಅನಾಹುತ ಆಗತ್ತೆ, ಇದು ಮುನ್ಸೂಚನೆ ಅನ್ಸ್ತಾ ಇದೆ. ಅತ್ತೆ, ನಡೆಯೋ ಮನುಷ್ಯ ಎಡುತ್ತಾನೆ. ಹಾಗೆ ಮೇಲಿರೋ ವಸ್ತುಗಳು ಕೆಳಗ್ ಬೀಳೋದು ಸಹಜನೇ. ಎಲ್ಲ ವಿಷಯದಲ್ಲೂ ಶಕುನ ಅಪಶಕನ ಅಂತ ಹುಡ್ಕೋದಕ್ ಹೋಗ್ಬಾರ್ದು ಅತ್ತೆ. ಕೆಲವೊಂದ್ಸಲ ಘಟನೆಗಳು ಆಕಸ್ಮಿಕವಾಗಿ ನಡೆದು ಹೋಗುತ್ತೆ. ಅದ್ರ ಬಗ್ಗೆ ನಾವು ಹೆಚ್ಚಿಗೆ ತಲೆ ಕೆಡ್ಸ್ಕೊಳ್ಳೋದಕ್ ಹೋಗ್ಲೇಬಾರ್ದು. ಸೊಸೆ, ನೀನೇನಾದ್ರೂ ಹೇಳು. ನನಗೆ ಗೊತ್ತಿರೋ ಹಾಗೆ ಈ ತರ ಏನಾದ್ರೂ ಆದ್ರೆ ಅದು ಅಪಶಕನದ ಮುನ್ನುಡಿ ಅಂತಾನೆ ಅರ್ಥ. ಅತ್ತೆ, ಒಪ್ಕೋತೀನಿ, ಆದ್ರೆ ಎಲ್ಲಾ ವಿಷಯದಲ್ಲೂ ಹಾಗಾಗಲ್ಲ. ಇಲ್ಲ ಸೊಸೆ, ಯಾವುದನ್ನು ಅಷ್ಟು ಸುಲಭವಾಗಿ ತೆಗ್ದಾಕಕ್ಕಾಗಲ್ಲ. ಕೆಲವು ಸಲ ಕೆಲವೊಂದನ್ನ ನಂಬಲೇಬೇಕು, ಗೌರವಿಸ್ಬೇಕು. ನಮ್ಮ ಪೂರ್ವಜರು ಯಾವುದನ್ನು ಸುಮ್ಮನೆ ಹೇಳಿಲ್ಲ. ಅದು ಅಲ್ಲದೆ ಈ ರೀತಿ ಆದಾಗ ಅನಾಹುತ ಆಗಿರೋ ಉದಾಹರಣೆಗಳು ಬೇಕಾದಷ್ಟಿದೆ. ಆ ಕಾರಣಕ್ಕೆ ನಮ್ಮ ಮನೇಲಿ ಏನೋ ಅನಾಹುತ ಆಗತ್ತೆ ಅಂತ ನನ್ಗೆ ಅನಿಸ್ತಾ ಇದೆ ಸೊಸೆ. ಅತ್ತೆ, ಅಲ್ಲಿ ನೋಡಿ, ಗಾಳಿಗೆ ಕರ್ಟನ್ ಹಾರಾಡ್ತಿದೆ.